ಆರ್ಬಿ ತಿಮ್ಮಾಪುರ ಮತ್ತು ಎಸ್ಜಿ ನಂಜೇನಮಠ ಅವರದ್ದು ಎನ್ನಲಾಗಿರುವ ಆಡಿಯೋ ವೈರಲ್ ಆಗಿದೆಯಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಇಳಕಲ್ ನಗರದಲ್ಲಿ ಕಾಶಪ್ಪನವರ ಅಭಿಮಾನಿಗಳಿಂದ ಪ್ರತಿಭಟನೆ ನಡೆದಿದೆ. ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜೇನಮಠ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇಬ್ಬರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಕೊಟ್ಟು ಭಾವಚಿತ್ರವನ್ನು ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘೋಷಣೆಯನ್ನು ಕೂಗಿದ್ದಾರೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು. ಇಳಕಲ್ ನಗರದ ಕಂಠಿ ವೃತ್ತದಲ್ಲಿ ನಡೆದಿರುವಂಥ ಪ್ರತಿಭಟನೆ ಇದು. ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಿಂದ ಏಕೈಕ ಸಚಿವರಾಗಿರೋದು ವಿಜಯಾನಂದ ಕಾಶಪ್ಪನವರ್. ವಿಜಯಾನಂದ ಕಾಶಪ್ಪನವರು ಯುವಕರಿದ್ದಾರೆ, ಪಂಚಮಸಾಲಿ ಸಮುದಾಯದ ಮುಂಚೂಣಿ ಹೋರಾಟಗಾರರಿದ್ದಾರೆ, ನಾಯಕರಿದ್ದಾರೆ. ಮುಂದಿನ ಕಾಂಗ್ರೆಸ್ ಜಿಲ್ಲಾ ಬಲಿಷ್ಠವಾಗಬೇಕು ಅಂದರೆ ವಿಜಯಾನಂದ ಕಾಶಪ್ಪನವರ ಕೊಡಬೇಕು ಅಂತ ಹೈಕಮಾಂಡ್ ಅಳೆದು ತೂಗಿ ವಿಜಯಾನಂದ ಕಾಶಪ್ಪನವರ ಕೊಟ್ಟಿದ್ರೆ ಅದನ್ನು ಸಹಿಸಿಕೊಳ್ಳಲಾಗದೆ ಆರ್ಬಿ ತಿಮ್ಮಾಪುರ ಮತ್ತು ಎಸ್ಜಿ ನಂಜೇನಮಠ ಮಾತನಾಡಿರೋದು ಈ ಕಾರ್ಯಕರ್ತರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಈಗ ಇಬ್ಬರು ಬಾಗಲಕೋಟೆಯ ಜಿಲ್ಲಾ ಮಟ್ಟಕ್ಕೆ ಇಬ್ಬರು ಕೂಡ ಹಿರಿಯ ನಾಯಕರೇ. ಇಬ್ಬರು ನಾಯಕರು ಮಾತನಾಡಿರುವಂಥ ಆಡಿಯೋ ವೈರಲ್ ಆಗಿದೆ, ಸಾಕಷ್ಟು ಕಡೆ ಈಗ ಸಂಚಲನಕ್ಕೆ ಕಾರಣವಾಗಿದೆ. ಈ ಆಡಿಯೋಗೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನು ಇದನ್ನು ಹೈಕಮಾಂಡ್ ಯಾವ ರೀತಿ ನೋಡುತ್ತೆ, ಜೊತೆಗೆ ಈಗ ಪ್ರತಿಭಟನೆ ನಡೀತಾ ಇದೆ, ಬಟ್ ಶಿಸ್ತು ಕ್ರಮಕ್ಕೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆಯಾ, ಹೇಗೆ? ನಿಜಕ್ಕೂ ದಶರಥ್, ಏನು ಕಳೆದ 2 ದಿನಗಳಿಂದ ಏನು ಸಚಿವ ಸಂಪುಟ ವಿಸ್ತರಣೆ ಆಗಿ ಇವತ್ತು ಮೊದಲ ಬಾರಿಗೆ ವಿಜಯಾನಂದ್ ಕಾಶಪ್ಪನವರು ಇಳಕಲ್ ನಗರಕ್ಕೆ ಭೇಟಿ ಕೊಟ್ಟು ಬರ ಪರಿಶೀಲನೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾ ಒಂದು ಭಾಗಗಳಲ್ಲಿ ಬರ ಪರಿಶೀಲನೆ ಮಾಡ್ಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಉಸ್ತುವಾರಿ ಸಚಿವರಾಗಿ ವಿಜಯಾನಂದ್ ಕಾಶಪ್ಪನವರು ಬಹಳ ಸಂತಸದಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇಬ್ಬರ ಹಿರಿಯ ನಾಯಕರ ಒಂದು ಆಡಿಯೋ ಎನ್ನಲಾದ ಒಂದು ಆಡಿಯೋ ಬಹಳಷ್ಟು ಸಂಚಲನ ಕೂಡ ಮೂಡಿರುವಂತದ್ದು. ಆದ್ರೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಮಾಧ್ಯಮದಲ್ಲಿ ಕೂಡ ಏನು ಈಗಾಗಲೇ ಆಡಿಯೋ ವೈರಲ್ ಆಗಿರುವಂತದ್ದು. ಸದ್ಯ ಈ ಸಂಬಂಧಪಟ್ಟಂತೆ ಈಗಾಗಲೇ ವಿಜಯಾನಂದ್ ಕಾಶಪ್ಪನವರ ಇಳಕಲ್ ನಗರದಲ್ಲಿ ಸಾಕಷ್ಟು ಜನರು ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಈ ಆಡಿಯೋದಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂಥ ಎಸ್ಜಿ ನಂಜೇನಮಠರು ಆಗಿರ್ಬೋದು, ಆರ್ಬಿ ತಿಮ್ಮಾಪುರ ಅವರು ಏನು ಈ ಇತ್ತೀಚಿನ ದಿನಗಳಲ್ಲಿ ಕಳೆದ ಉಸ್ತುವಾರಿ ಸಚಿವರಾಗಿ ಏನು ಜಿಲ್ಲೆಯ ಮಾಜಿ ಸಚಿವರಾಗಿರುವಂತ ಆರ್ಬಿ ತಿಮ್ಮಾಪುರ ಅವರು ಕೂಡ ಏನು ಈ ವಿಷಯಗಳಲ್ಲಿ ಕೂಡ ಮಾತನಾಡಿರುವಂತದ್ದು ಎನ್ನಲಾಗಿರ್ತಕ್ಕಂಥ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ವೈರಲ್ ಆಗಿದ್ದರಿಂದ ಸಾಕಷ್ಟು ಜನರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿ ಅಲ್ಲಿ ಇಳಕಲ್ ನಗರದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಸದ್ಯ ಏನು ಈಗಾಗಲೇ ಎಸ್ಜಿ ನಂಜೇನಮಠರವರು ಕೂಡ ಈಗ ನಾನು ಆಡಿಯೋದಲ್ಲಿ ಮಾತನಾಡಿರೋದು ನಾನೇ ಅನ್ನುವಂತ ಮಾಹಿತಿಯನ್ನ ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ ಅನ್ನುವಂತ ಹೇಳಿಕೆಗಳು ಕೂಡ ಕೇಳಿ ಬಂದಿರುವಂತದ್ದು. ಸದ್ಯ ನಾನು ಮಾತನಾಡಿರೋದು ಈ ಹಂತಕ್ಕೆ ಮಾತನಾಡಿಲ್ಲ, ನಾನು ಇದಕ್ಕೆ ಇನ್ನಿಲ್ಲದ ಸಲ್ಲಿದ ಆಡಿಯೋಗಳಲ್ಲಿ ಲೀಕ್ ಮಾಡಿರುವಂತ ಆಡಿಯೋ ಏನಿದೆ ಇದು ಸ್ಪಷ್ಟವಾಗಿರತಕ್ಕಂತ ಮಾಹಿತಿ ಅಲ್ಲ ಅನ್ನೋದು ಒಂದು ಏನು ಎಸ್ಜಿ ನಂಜೇನಮಠ ಅವರು ಕಾಳಜಿರುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಆದ್ರೆ ಹಿರಿಯ ಏನು ಆರ್ಬಿ ತಿಮ್ಮಾಪುರ ಆಗಿರ್ತಕ್ಕಂಥ ಆರ್ಬಿ ತಿಮ್ಮಾಪುರ ಅವರು ಹೈಕಮಾಂಡ್ ವಿಚಾರದಲ್ಲಿ ಕೂಡ ಏನು ಜಿಲ್ಲೆಗೆ ನಾನೇ ಉಸ್ತುವಾರಿ ಸಚಿವ, ನಿಮ್ಮನ್ನ ಉಸ್ತುವಾರಿ ಸಚಿವರನ್ನಾಗಿ ಮಾಡಬಾರ್ದು ಅನ್ನುವಂತ ಏನು ಉತ್ತರಗಳು ಏನಿದೆ ಅದು ಎಸ್ಜಿ ನಂಜೇನಮಠರೇ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಈಗಾಗಲೇ ವಿಜಯಾನಂದ್ ಕಾಶಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿರುವಂತದ್ದು. ಯಾಕಂತಂದ್ರೆ ಕಳೆದ ಈಗಲ್ಲ, ನಾವು ಈ ಹಿಂದಿನಿಂದ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನನ್ನನ್ನ ಉಸ್ತುವಾರಿ ಸಚಿವರನ್ನ ಮಾಡಬಾರ್ದು ಅನ್ನುವಂಥದ್ದು ಮತ್ತು ಹಿಂದಿನ ಕಾಲದಿಂದ ಷಡ್ಯಂತ್ರಗಳು ನಡೀತಾ ಇದೆ ಅನ್ನುವಂಥದ್ದು ಗಂಭೀರ ಆರೋಪವನ್ನ ವಿಜಯಾನಂದ್ ಕಾಶಪ್ಪನವರು ಕೂಡ ಮಾಡಿರುವಂತದ್ದು. ಎಲ್ಲೇ ಒಂದ್ ಕಡೆ ನೋಡ್ಬೋದು, ಯಾಕಂತಂದ್ರೆ ಏನು ಸಚಿವ ಸಂಪುಟದ ವಿಸ್ತರಣೆ ಬೆನ್ನಲ್ಲೇ ಈ ರೀತಿಯಾಗಿ ಸ್ವಪಕ್ಷದಲ್ಲಿ ತಮ್ಮ ಪಕ್ಷದ ಹೈಕಮಾಂಡ್ ಆಗಿರ್ಬೋದು, ಇಲ್ಲಿರ್ತಕ್ಕಂತ ಏನು ರಾಜಕೀಯ ಷಡ್ಯಂತ್ರಗಳು ಏನ್ ನಡೀತಾ ಇದ್ದಾವೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತ ಮಾಹಿತಿಗಳನ್ನ ಕೂಡ ಅಲ್ಲಿಯ ಕಾರ್ಯಕರ್ತರು ಒಂದು ಏನು ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಅಲ್ಲಿ ಪ್ರತಿಭಟನೆಯಲ್ಲಿ ಮಾಡಿರ್ತಕ್ಕಂಥ ಪ್ರತಿಭಟನೆಯ ಒಂದು ವಿಚಾರ ಇಟ್ಕೊಂಡು ಹೈಕಮಾಂಡ್ ಇದನ್ನ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ನಡೆದಿರುವಂತದ್ದು. ಸದ್ಯ ಇದನ್ನ ಸಂಬಂಧಪಟ್ಟಂತೆ ವಿಜಯಾನಂದ್ ಕಾಶಪ್ಪನವರು ಕೂಡ ಸ್ಪಷ್ಟನೆಯನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನಾನು ಹೈಕಮಾಂಡ್ಗೆ ತಿಳಿಸ್ತೇನೆ, ಅವರು ಕೂಡ ಎಲ್ಲವನ್ನ ನೋಡ್ತಾ ಇರ್ತಾರೆ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿರುವಂತದ್ದು. ಈ ಷಡ್ಯಂತ್ರಗಳ ಎಲ್ಲಿಗೆ ಮುಟ್ಟತ್ತೆ ಮತ್ತು ಈ ಸಚಿವರ ನಡೆಯಿರ್ತಕ್ಕಂಥ ವಾಗ್ವಾದ
ಏನು ಅವರದ್ದೇ ಅಥವಾ ಇನ್ನ ಬೇರೆ ಯಾರಾದ್ರೂ ಇದಕ್ಕೆ ಕುತಂತ್ರ ಒಂದು ಷಡ್ಯಂತ್ರ ಏನಾದ್ರೂ ಈ ಇಬ್ಬರ ಸಚಿವರ ಒಂದು ಏನು ಏನು ಸಂಬಂಧವನ್ನ ಹಾಳು ಮಾಡ್ಬೇಕೆನ್ನೋ ನಿಟ್ಟಿನಲ್ಲಿ ಏನಾದ್ರೂ ಪ್ಲಾನ್ ನಡೆದಿದೆಯಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ದಶರಥ್. ಥ್ಯಾಂಕ್ ಯು ಗುರು.